ನಮ್ಮಲ್ಲೇ ನಮ್ಮ ರಿಫೈನರಿಗಳಲ್ಲಿ ತಯಾರಿಸಿ ಕೊಡ್ತಾ ಇದೀವಿ. ಸೊ ಏನು ಅದನ್ನ ಸ್ಟೋರೇಜ್ ಮಾಡಕ್ಕೆ ತುಂಬಾ ಕಾಸ್ಟ್ಲಿ ಅದು, ಯಾಕಂದ್ರೆ ಆಮದು ಮಾಡ್ಕೊಳ್ಳೋದೇ ಚೀಪ್ ಇತ್ತು. ಸ್ಟೋರ್ ಮಾಡುವಂಥದ್ದು ತುಂಬಾ ಕೂಲ್ ಟೆಂಪರೇಚರ್ ಅಲ್ಲಿ ಕೂಲ್ ಮಾಡ್ಬೇಕಾಗಿರುತ್ತೆ, ಅದನ್ನ ಇಟ್ಕೊಂಡು ಮೇಂಟೈನ್ ಮಾಡ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಮೇಂಟೈನ್ ಮಾಡಿರ್ತಾರೆ. ಆದ್ರೆ ಏನು ಪ್ಯಾನಿಕ್ ಬೈಯಿಂಗ್ ಶುರು ಆಗೋದ ತಕ್ಷಣ ಎಲ್ಲರೂ ಅಯ್ಯೋ ಇವಾಗ ತಗೊಂಬೋಣ. ನೀವು ಗಮನಿಸಿದ್ರಿ, ನಿಮ್ಮ ಮಾಧ್ಯಮದಲ್ಲೂ ನಾನು ನೋಡಿದೀನಿ, ಏನು ಇದ್ರ ಮನೇಲಿರೋ ಡಬ್ಬಗಳಲ್ಲೆಲ್ಲ ತುಂಬಿಸ್ಕೊಂಡು ಪೆಟ್ರೋಲ್ನ ಇಟ್ಕೊಂಡಿರುವಂತದ್ದನ್ನು ನೋಡಿದೀವಿ. ಹಾಗೇನೆ ಸಿಲಿಂಡರ್ಗಳನ್ನ ಕೂಡ ಈಗ ಎಷ್ಟು ನೀವು ಇಲ್ಲಿ ಕಳಸಂತೆಯಲ್ಲಿ ಅರೆಸ್ಟ್ ಮಾಡಿದ್ರು, ಹಿಡಿದ್ರು, ಇವೆಲ್ಲವನ್ನು ನಾವು ನೋಡ್ತಾ ಇದೀವಿ. ಅಂದ್ರೆ ಒಂದು ಪ್ಯಾನಿಕ್ ಬೈಯಿಂಗ್ ಆದಾಗ ಆಗಿರುವಂತಹ ಪ್ರಾಬ್ಲಮ್ಸ್, ಮತ್ತೆ ಅದರ ಜೊತೆಗೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇದು ಬರೋವಾಗ ಇಷ್ಟು ಬರ್ಬೋದು ಅಂತ, ಅದು ಬರ್ದೇ ಇದ್ದಾಗ ಸಿಲಿಂಡರ್ಗೆ 60 ರೂಪಾಯಿ ಜಾಸ್ತಿ ಎನ್ನುವುದು 60 ರೂಪಾಯಿ ಜಾಸ್ತಿ ಎನ್ನುವುದು ಪ್ಯಾನಿಕ್ ಬೈಯಿಂಗ್ಗೆ ಸ್ವಿಚ್ ಆಗ್ತಂಗಲ್ವಾ ಸರ್ ಅದು? ಇಲ್ಲ, ಏನಾಗತ್ತೆ ನೋಡಿ, ಈಗ ನಿಮ್ಗೇನೋ ಒಂದು ಕ್ರೈಸಿಸ್ ಟೈಮ್ ಅಲ್ಲಿ ಇರುತ್ತೆ. ಕ್ರೈಸಿಸ್ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಯೋಚನೆ ಮಾಡಿ. ಒಂದು ಹಿಂದಿನ ಸರ್ಕಾರ ಒಂದು ಮಾಡಿತ್ತು, ಏನಂದ್ರೆ ಪೆಟ್ರೋಲ್ ಆಯಿಲ್, ಈಗ ನಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದ ತಕ್ಷಣ ಈಗ ಹೆಚ್ಚು ಕಮ್ಮಿ ನಿಮ್ಗೆ $100 ದಾಟಿದೆ. ದಾಟುವಾಗ ಏನ್ ಮಾಡ್ಬೋದು, ಒಂದು ಇಲ್ಲ ಜನಕ್ಕೆ ಇದನ್ನ ವರ್ಗಾಯಿಸಲ್ಲ, ನಾನು ಇದನ್ನೊಂದೇನೋ ಒಂದು ಆಯಿಲ್ ಬಾಂಡ್ಸ್ ತರ ಮಾಡ್ತೀನಿ, ಆನಂತರ ಇದನ್ನ ಮತ್ತೆ ಅದನ್ನು ಸಾಲದ ಹೊರೆ ಆಗುತ್ತೆ. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಮಾರ್ಜಿನ್ ಮುಂಚೆನೂ ನಾವು 60 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೆ, ಕೊಟ್ಟಿದ್ದು ಸರಿ ತಪ್ಪು ಅಂತ ಮಾತಾಡ್ತಿಲ್ಲ. ಕ್ರೈಸಿಸ್ ಟೈಮ್ ಅಲ್ಲಿ ನಾವು ಒಂದಷ್ಟು ಜನರು ಕೂಡ ಕೊಡ್ಲಿ ಇದನ್ನ ಅನ್ನುವಂಥದ್ದು ಏನಿದೆ, ಅಂದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಮತ್ತೆ ಅದರ ಹೊರೆ ನಮ್ಮ ಮೇಲೆ ಬೀಳುತ್ತೆ. ಸೊ ಅಂತ ಸನ್ನಿವೇಶದಲ್ಲಿ ಇವಾಗ ನೀವು ಟೆಂಪರರಿ ಫೇಸ್ ಅಲ್ಲಿ ಇವೆಲ್ಲವನ್ನ, ಈಗೆಲ್ಲೋ ಪ್ರಾಬ್ಲಮ್ ನಮ್ದು ಆಕ್ಚುಲಿ ಇದು ಪ್ರಾಬ್ಲಮ್ ಆಗಿರ್ಲಿಲ್ಲ, ಆದ್ರೆ ನಾವು ಅವಲಂಬಿತವಾಗಿರೋದ್ರಿಂದ ಯಾವ್ದ್ರಲ್ಲಿ ನ್ಯಾಚುರಲ್ ಗ್ಯಾಸ್ ಮೇಲೆ ಅವಲಂಬಿತವಾಗಿದ್ದೀವಿ, ಪೆಟ್ರೋಲ್ ಆಯಿಲ್ ಡೀಸೆಲ್ ಮೇಲೆ ಇದಾಗಿದ್ದೀವಿ. ಬಹುಶಃ ಇದೊಂದು ದೊಡ್ಡ ಪಾಠ ನಮ್ಗೆ. ನಾವಿವಾಗ ಬಹುಶಃ ಬಯೋಗ್ಯಾಸ್ ಕಡೆಗೆ ತಿರುಗಿದ್ರೆ 100% ನಾವು ನಮ್ಮಲ್ಲೇ ಮಾಡ್ಕೋಬಹುದು. ಸೊ ಮುಂದೆ ಅದನ್ನ ಯೋಚನೆ ಕೂಡ ಸರ್ಕಾರಗಳು ಮಾಡ್ತಾರೆ. ಈಗ ಸೋಲಾರ್ ಪ್ಯಾನಲ್ಸ್ ಗೆ ಹೋಗಿರುವ ತರ ಈಗ ಇದೆಲ್ಲ ಬಯೋಗ್ಯಾಸ್ ಗಳಲ್ಲಿ ನಾವೇ ಮಾಡ್ಕೊಳ್ತೀವಿ, ನೆಕ್ಸ್ಟ್ ಇದ್ರ ಮೇಲೆ ಡಿಪೆಂಡೆನ್ಸಿ ಕೂಡ ಕಡಿಮೆ ಮಾಡ್ತೀವಿ ಅಂತ. ಈಗ ನೋಡಿ, ಮತ್ತೆ ಮೊದಲನೇ ಪ್ರಶ್ನೆಗೆ ಬರ್ತೀನಿ. ನಾವು ಈಗ ಮಲ್ಟಿಲ್ಯಾಟ್ರಲ್ ಆಗಿರೋದ್ರಿಂದ ಈಗ ಏನಾಗಿದೆ, ತುಂಬಾ ಬದಲಾಗ್ತಿದೆ ಜಗತ್ತು. ನಾವು ಅನ್ಕೊಂಡಷ್ಟಕ್ಕಿಂತ ವೇಗವಾಗಿ ಬದಲಾಗ್ತಾ ಇದೆ. ನಾವು ಯಾರ ಜೊತೆಗೋ ಅಲೈನ್ ಮಾಡಿ ಇಲ್ಲ ಇವ್ರ ಜೊತೆಗೆ ಉಳಿತೀವಿ ಅನ್ನುವಂತ ಸ್ಥಿತಿಯಲ್ಲಿ ಇಲ್ಲ. ಏನು ಅಂದ್ರೆ ಯಾರು ಪರ್ಮನೆಂಟ್ ಎನಿಮೀಸ್ ಅಥವಾ ಪರ್ಮನೆಂಟ್ ಫ್ರೆಂಡ್ಸ್ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈಗ ಅದೆಲ್ಲ ಫ್ರೆಂಡ್ಮೀಸ್ ತರಾನೇ ಈ ಕಾಲಘಟ್ಟದಲ್ಲಿ. ಈಗ ಅಮೆರಿಕ ಕೂಡ ಅಷ್ಟೇನೆ, ಭಾರತ ನನ್ನ ಮಿತ್ರ ಅಂತ ಹೇಳುತ್ತೆ, ಆದ್ರೆ ನಮ್ಮ ಮೇಲೆ ಟಾರಿಫ್ ಇಂಪೋಸ್ ಮಾಡುತ್ತೆ. ಇಂಥ ಸನ್ನಿವೇಶದಲ್ಲಿ ಮೊದಲೆಲ್ಲ ಹಿಂಗಿರ್ಲಿಲ್ಲ. ಕೋಲ್ಡ್ ವಾರ್ ಅಲ್ಲಿ ಏನಂದ್ರೆ ಇವ್ರು ರಷ್ಯಾ ಸೈಡ್ ಇದಾರಾ, ಇವ್ರ ಸೈಡ್ ಇದಾರಾ, ಇಲ್ಲ ಇವ್ರು ನ್ಯೂಟ್ರಲ್ ಸೈಡ್ ಇದಾರಾ. ಅಮೆರಿಕ ಜಾಸ್ತಿ ಮಿತ್ರ ಅಂತ ಹೇಳಿದ್ಮೇಲೆ ಜಾಸ್ತಿ ಟ್ಯಾಕ್ಸ್ ಆಗ್ಬಿಡ್ತು ಸರ್ ನಮ್ಗೆ. ಇಲ್ಲ, ಅದು ಏನಂದ್ರೆ ಕಾಲಘಟ್ಟ ಬದಲಾಗ್ತಾ ಇದೆ ಅನ್ನೋದನ್ನೇ ನಾನು ಹೇಳ್ತಾ ಇರೋದು. ಅಂದ್ರೆ ಆ ತರ ಈಗ ನೋಡಿ, ಅವಾಗೂ ಏನು ಚೈನಾ ಮತ್ತೆ ಇಂಡಿಯಾ ಬಾಯಿ ಅಂದಾಗ ಯುದ್ಧ ಆಯ್ತು ನಮ್ಮ ಮೇಲೆ. ಭಾರತ್ ಚೈನಾ ಬಾಯಿ ಅಂದ್ಕೊಂಡು ಪ್ರೆಸಿಡೆಂಟ್ ಇಲ್ಲಿ ಬಂದು ಹೋಗಿ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ. ಸೊ ಇಂಥದೊಂದು ಸನ್ನಿವೇಶ ಹಿಂದೆಯೂ ಇದೆ, ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇಂಥದೊಂದು ಸಂದರ್ಭದಲ್ಲಿ ಏನ್ ಮಾಡಿರ್ಬೋದಾಗಿತ್ತು, ಈಗ ಅವ್ರ ಜೊತೆಗೆ ಮಾತಾಡಿ, ಈಗ ಏನ್ ಹೇಳಿದ್ರೆ ನಮ್ಮ ಮಿತ್ರ, ನೀವು ಇರಾನ್ ಕೂಡ ನಮ್ಮ ಮಿತ್ರ ಅಂತ ಹೇಳುವಾಗ, ಅಲ್ಲಿರೋ ನೋಡಿ ನಾವು ಗಲ್ಫ್ ರಾಷ್ಟ್ರಗಳಲ್ಲಿ ಆಗಿರುವ ಇದನ್ನು ನಾವು ಪ್ರತಿಭಟಿಸ್ತೀವಿ, ಅಲ್ಲಿನ ಮೇಲೆ ದಾಳಿಯನ್ನು ಪ್ರತಿಭಟಿಸ್ತಾರೆ. ಹಾಗೇನೆ ಒಂದಷ್ಟು ಹಡಗುಗಳನ್ನ ಅಲ್ಲಿಂದ ಫ್ರೀ ಆಗಿ ಮೂವ್ ಮಾಡ್ಲಿಕ್ಕೂ ಒಂದು ಪರ್ಮಿಷನ್ ತಗೊಂಡಿದ್ದಾರೆ. ಈಗ 2-3 ಬಂದಿದೆ, ಒಟ್ಟು 28 ಇದೆ ಅಂತ ಏನು ನಮ್ಗೆ ವರದಿ ಹೇಳ್ತಾ ಇದೆ. ಈಗ ಕ್ರಮೇಣ ಅದರಿಂದ ಹೊರಗಡೆ ಬರುತ್ತೆ. ಅವ್ರಿಗೂ ನಮ್ಗೆ ಏನ್ ಅಗತ್ಯ ಇದೆ ಅದನ್ನ ಕೊಡುವಂತ, ಯಾಕಂದ್ರೆ ಅಲ್ಲಿ ಕೂಡ ಇವಾಗ ತುಂಬಾ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಇರಾನ್ ಅಲ್ಲಿ ಕೂಡ 60% ಇದೆ, ಅಲ್ಲಿ 60% ಇದೆ, ಅಲ್ಲಿ 60% ಇದೆ. ಆಹಾರ ಧಾನ್ಯಗಳ ಕೊರತೆ ಆಗಿದೆ. ಸೊ ಅಲ್ಲಿನ ಜನರ ಸ್ಥಿತಿಗೆ ಈಗ ಭಾರತ ಕೂಡ ಹೆಲ್ಪ್ ಮಾಡುತ್ತೆ. ಈ ತರದೊಂದು ಮ್ಯೂಚುವಲ್ ಮಾಡ್ಕೋಬೇಕು. ಏನಂದ್ರೆ ಈಗ ಈಗ ನೋಡಿ, ಸೆನ್ಸೆಕ್ಸ್ ಇಡೀ ವಿಶ್ವದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಸೆನ್ಸೆಕ್ಸ್ ಬಿದ್ದಿದೆ. ಹಾಗೆ ಜಾಗತಿಕ ಮಾರುಕಟ್ಟೆಯ ಇಡೀ ಸ್ಟಾಕ್ ಎಕ್ಸ್ಚೇಂಜಸ್ ಬೀಳ್ತಾ ಹೋಗ್ತಾ ಇದೆ. ರುಪಿಯ ಪ್ರಶ್ನೆ ನೀವು ಎತ್ತಿದ್ರಿ, ರುಪಿ ಪ್ರಶ್ನೆ ಕರೆಕ್ಟ್ ಆಗಿದೆ. ಏನಂದ್ರೆ ಯಾವುದೇ ಕ್ರೈಸಿಸ್ ಟೈಮ್ ಅಲ್ಲಿ ನೀವು ಗಮನಿಸಿದ್ರೆ ಗೈನ್ ಆಗೋದು ನೋಡಿ, ಇದೇ ದೇಶಗಳೇ ಗೈನ್ ಆಗೋದು. ರಷ್ಯಾ ಗೈನ್ ಆಗುತ್ತೆ, US ಗೈನ್ ಆಗುತ್ತೆ. ಯಾವತ್ತು ಈ ಬೆಳೆಯುತ್ತಿರುವ ರಾಷ್ಟ್ರಗಳು ಗೈನ್ ಆಗಲ್ಲ. ಇವಾಗ ಡಾಲರ್ ನೋಡಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ನೀವ್ ಏನೇ ನಾವು ಮಾತಾಡಿದ್ರು, ಅವರೇ ಯುದ್ಧ ಶುರು ಮಾಡಿದ್ರೇನು ಅವ್ರಿಗೆ ಡಾಲರ್ಗೆ ಕ್ರೈಸಿಸ್ ಟೈಮ್ ಅಲ್ಲಿ ಯಾವಾಗ ಗೈನ್ ಆಗುತ್ತೆ. ಅಂತ ಟೈಮ್ ಅಲ್ಲಿ ನಾವೇ ದುರ್ಬಲರಾಗೋದು. ಮತ್ತೆ ನಾವು ಈಗ 92.42 ರೂಪಾಯಿ 92 ರೂಪೀಸ್ 48 ಪೈಸಾಗ್ ಹೋಗಿದ್ದು, ಈಗ 92 ರೂಪೀಸ್ 46 ಪೈಸಾಗ್ ಬಂದು ಕ್ಲೋಸ್ ಆಗಿದೆ. ಮತ್ತೆ ಇನ್ನಷ್ಟು ಕೆಳಗೂ ಹೋಗೋಕ್ ಚಾನ್ಸ್ ಇರುತ್ತೆ. ಸೊ ಇಂಥ ಸನ್ನಿವೇಶದಲ್ಲಿ ಭಾರತ ಎಷ್ಟು ತರ ತನ್ನ ಜನರನ್ನ ಸೇಫ್ ಮಾಡ್ಕೋಬಹುದು ಅಂತ. ಈಗ ಅದಕ್ಕೆ ಅವರು ಹೇಳಿದ್ದಾರೆ, ಇಲ್ಲ ನೀವು ಬ್ರಿಕ್ ದೇಶಗಳನ್ನ ಬಳಸ್ಕೊಂಡು ನೀವು ಶಾಂತಿಯ ಮಾತುಕತೆಯನ್ನ ಒಂದ್ ಸ್ವಲ್ಪ ಸ್ಪೀಡ್ ಅಪ್ ಮಾಡಿ ಅಂತ ಇರಾನ್ ನಮ್ಗೆ ಕರೆ ಕೊಟ್ಟಿದೆ. ಅದು ಅಂಬಾಸಿಡರ್ ಅವ್ರು ಕೂಡ ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಭಾರತನ ನಾವು ಇದರಲ್ಲಿ ನಂಬ್ತೀವಿ, ಭಾರತ ಇದನ್ನ ಮಾಡ್ಲಿ ಅಂತ. 2024 ಇಂದ ನಾವು ಬ್ರಿಕ್ಸ್ ರಾಷ್ಟ್ರದ ಪ್ರೆಸಿಡೆಂಟ್ ಆದಾಗ ಭಾರತ ಆದಾಗ ಅವ್ರನ್ನ ಕರೆಸಿದ್ವಿ.
ಸೊ ಅದೆಲ್ಲ ಆಗಿದೆ. ಸೊ ಹಾಗಾಗಿ ನಾವೀಗ ಯಾವುದೂ ರಾಷ್ಟ್ರಗಳ ಕಡೆಗೆ ಪೂರ್ಣವಾಗಿ ಓಲೈಸದೆ ನಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನ ಕಾಯ್ಕೊಳ್ಳಿಕ್ಕೆ ಏನ್ ಮಾಡ್ಬೋದು ಅದನ್ನ ಮಾಡ್ಬೇಕು. ಇನ್ನೂ ಇಷ್ಟೆಲ್ಲ ಮಾಡಿನೂ ಒಂದ್ 8-10 ದಿನ ಈ ತರದೊಂದು ಕ್ರೈಸಿಸ್ ಇರ್ಲಿಕ್ಕೂ ಸಾಧ್ಯ ಇದೆ. ಆದ್ರೆ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಬೆಟರ್ ಆಗತ್ತೆ ಅನ್ನೋದು ಒಂದು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.